ಬಿಜೆಪಿ ಜೊತೆ ಪಿಎಸ್ಐ ಹಗರಣದ ಕಿಂಗ್ ಪಿನ್ಗೆ ಗಟ್ಟಿ ಸಂಬಂಧ ಇದೆ. ಕಾಂಗ್ರೆಸ್ಗೆ ಪಿಎಸ್ಐ ಪರೀಕ್ಷೆ ಅಕ್ರಮ ವಿಚಾರದ ಅಸ್ತ್ರ ಮತ್ತೆ ಮುನ್ನೆಲೆಗೆ ಸಿಕ್ಕಂತಾಗಿದೆ. ಮತ್ತೆ ಸದ್ದು ಮಾಡ್ತಾ ಇದೆ ಪಿಎಸ್ಐ ಪರೀಕ್ಷೆ ಅಕ್ರಮದ ರೂವಾರಿಗಳ ವಿಚಾರ. ಆರ್ ಡಿ ಪಾಟೀಲ್ ಮನೆಗೆ ಸಂಸದ ಉಮೇಶ್ ಜಾಧವ್ ಕೂಡ ಭೇಟಿ ಕೊಟ್ಟಿದ್ರು, ಊಟ ಮಾಡಿದ್ರು, ಮಾತನಾಡಿಸಿದ್ರು, ಮತಯಾಚಿಸಿದ್ರು. ಲೋಕಸಭೆ ಗೆಲ್ಲೋದಕ್ಕೆ ಆರ್ ಡಿ ಪಾಟೀಲ್ ಜೊತೆ ಸಭೆ ಮಾಡಿದ್ದಾರೆ ಜಾಧವ್. ಕಾಂಗ್ರೆಸ್ ನಾಯಕರಿಗೆ ಅಸ್ತ್ರ ಕೊಟ್ಟಂತಹ ಸಂಸದ ಉಮೇಶ್ ಜಾಧವ್. ಇನ್ನು ಬಿಜೆಪಿ ಅಭ್ಯರ್ಥಿ ಹಣಿಯೋದಕ್ಕೆ ಬತ್ತಳಿಕೆಯನ್ನ ತುಂಬಿಸಿಕೊಳ್ತಾ ಇದೆ ಕೈಪಡೆ. ಅದಷ್ಟೇ ಅಲ್ಲ, ದಿವ್ಯಾ ಹಾಗರಗಿ ಕೂಡ ಮೊನ್ನೆಯ ಜಾಥಾದಲ್ಲಿ, ಮೊನ್ನೆಯ ಪ್ರಚಾರ ಕಾರ್ಯದಲ್ಲಿ ಜಾಧವ್ ಅವರ ಜೊತೆ ಕಾಣಿಸ್ಕೊಳ್ತಾರೆ. ಅವ್ರ ಜೊತೆ ಫೋಟೋ ಕ್ಲಿಕ್ಕಿಸಿಕೊಳ್ತಾರೆ ಉಮೇಶ್ ಜಾಧವ್. ತಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದನ್ನ ಅಪ್ಲೋಡ್ ಮಾಡ್ತಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಜಾಧವ್ ಅವರ ವಿರುದ್ಧ ಅಸ್ತ್ರಗಳನ್ನ ರೆಡಿ ಮಾಡಿ ಕಾಂಗ್ರೆಸ್ಗೆ ಕೊಟ್ಟಂತಾಗಿದೆ. ಈಗ ಹೇಗದನ್ನ ಬಳಸಿಕೊಳ್ತಾರೆ ಕಾಂಗ್ರೆಸ್ ನಾಯಕರು ಅಂತ? ಖಂಡಿತವಾಗಿ ಸಭಾ, ಈಗಾಗಲೇ ಕಳೆದ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಪಿಎಸ್ಐ ಪ್ರಶ್ನೆ ಪತ್ರಿಕೆ ಹಗರಣ ಅಂದ್ರೆ ಯಾವ ರೀತಿ ಕಿಂಗ್ ಪಿನ್ಗಳು ಮತ್ತೆ ಬಿಜೆಪಿ ನಾಯಕರು ಸಹಕಾರ ಕೊಟ್ಟಿದ್ರು ಅಂತಕ್ಕಂಥ ವಿಚಾರವನ್ನ ಚುನಾವಣೆಯಲ್ಲಿ ಪ್ರಸ್ತಾಪ ಮಾಡಲಾಗಿತ್ತು. ಅದು ಕಾಂಗ್ರೆಸ್ಗೂ ಕೂಡ ಅಡ್ವಾಂಟೇಜ್ ಆಗಿತ್ತು. ಸದ್ಯ ಈಗ ಸಂಸದರಾಗಿರ್ತಕ್ಕಂಥ ಜಾಧವ್ ಅವರು ಪಾಟೀಲ್ ಅವರ ಮನೆಯಲ್ಲಿ ಔತಣಕೂಟದಲ್ಲಿ ಭಾಗಿಯಾಗೋದ್ರ ಜೊತೆಗೆ ಚುನಾವಣಾ ಪ್ರಚಾರ ಸಭೆಯನ್ನು ಕೂಡ ಮಾಡಿದ್ದಾರೆ. ಈ ವಿಚಾರ ಇಟ್ಕೊಂಡು ಈಗ ಕಾಂಗ್ರೆಸ್ ನಾಯಕರು ಈ ವಿಚಾರವನ್ನ ಪ್ರಸ್ತಾಪ ಮಾಡೋದ್ರ ಜೊತೆಗೆ ಯಾವಾಗ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹೋರಾಟಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ರು, ಈಗ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಈ ವಿಚಾರವನ್ನ ಚುನಾವಣೆಯ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡೋದ್ರ ಮುಖಾಂತರ ಬಿಜೆಪಿ ನಾಯಕರು ಮತ್ತೆ ಪಿಎಸ್ಐ ಪ್ರಶ್ನೆ ಪತ್ರಿಕೆ ಹಗರಣದ ರೂವಾರಿಗಳೇನಿದ್ದಾರೆ, ಕಿಂಗ್ ಪಿನ್ ಇದ್ದಾರೆ, ಅವ್ರ ಜೊತೆ ನಿಕಟವಾದಂಥ ಸಂಪರ್ಕ ಇದೆ. ಪಕ್ಷದ ನಾಯಕರು ಅವರನ್ನ ನಾವು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಆರಂಭದಿಂದ ನೀಡಿದ್ರು ಸಹಿತವಾಗಿ ಈವರೆಗೂ ಕೂಡ ಬಿಜೆಪಿ ನಾಯಕರ ಜೊತೆ ನಿಕಟವಾದಂಥ ಸಂಪರ್ಕ ಇದೆ, ಗಟ್ಟಿಯಾದಂಥ ಸಂಬಂಧ ಇದೆ ಅಂತಕ್ಕಂಥ ಮಾತನ್ನ ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಆ ಮೂಲಕ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲೂ ಕೂಡ ವಿಧಾನಸಭೆ ಚುನಾವಣೆಯಲ್ಲಿ ಆದಂಥ ಅಡ್ವಾಂಟೇಜ್ ಅನ್ನ ತೆಗೆದುಕೊಳ್ಳೋದು ಕೂಡ ಕಾಂಗ್ರೆಸ್ ನಾಯಕರದ್ದಾಗಿದ್ರು ಸಹಿತವಾಗಿ ಸದ್ಯ ಈಗ ಬಿಜೆಪಿ ನಾಯಕರ ನಡೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದೆ. ಪ್ರಮುಖವಾಗಿ ಈ ರೀತಿಯ ಗುರುತರವಾದಂಥ ಆರೋಪ ಕೇಳಿಬಂದವರ ಜೊತೆ ವೇದಿಕೆಯನ್ನು ಹಂಚ್ಕೊಳ್ಳೋದಾಗಿರ್ಬೋದು ಅಥವಾ ರೋಡ್ ಶೋ ಅಲ್ಲಿ ಭಾಗಿಯಾಗಿರ್ತಕ್ಕಂಥ ವಿಚಾರ ಇರ್ಬೋದು. ಪ್ರಮುಖವಾದಂಥ ಆರೋಪಿ ಪಾಟೀಲ್ ಅವರ ಮನೆಯಲ್ಲಿ ಔತಣಕೂಟದಲ್ಲಿ ಭಾಗಿಯಾಗೋದ್ರ ಜೊತೆಗೆ ಚುನಾವಣೆಯ ಸಭೆಗಳನ್ನು ಕೂಡ ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥ ಪ್ರಶ್ನೆಯನ್ನ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಸದ್ಯ ಈಗ ಲೋಕಸಭೆ ಚುನಾವಣೆಯಲ್ಲಿ ಈ ವಿಚಾರಕ್ಕೆ ಮತ್ತಷ್ಟು ಪ್ರಸ್ತಾಪ ಮಾಡೋದ್ರ ಮುಖಾಂತರ ಪ್ರಮುಖವಾಗಿ ಹಗರಣಗಳ ವಿಚಾರದಲ್ಲಿ ಅಂದ್ರೆ ಪ್ರಮುಖವಾದಂಥ ಗುರುತರ ಆರೋಪಿಗಳೇನಿದ್ದಾರೆ ಅವ್ರ ಜೊತೆ ಬಿಜೆಪಿ ನಾಯಕರು ಈವರೆಗೂ ಕೂಡ ಸಂಪರ್ಕವನ್ನ ಇಟ್ಕೊಂಡಿದ್ದಾರೆ. ಈಗಾಗಲೇ ಯಾವ ರೀತಿ ಪಿಎಸ್ಐ ಪ್ರಶ್ನೆ ಪತ್ರಿಕೆ ಹಗರಣ ಸಂಬಂಧ, ಪರೀಕ್ಷೆ ಸಂಬಂಧ ಯಾವ ರೀತಿ ದೊಡ್ಡ ಮಟ್ಟದ ಸದ್ದಾಗಿತ್ತು, ಈಗಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡೋದ್ರ ಮುಖಾಂತರ ಈ ರೀತಿಯ ಹಗರಣಗಳಲ್ಲಿ ಕಿಂಗ್ ಪಿನ್ಗಳ ಜೊತೆ ಬಿಜೆಪಿ ನಾಯಕರು ಸಂಬಂಧ ಇಟ್ಕೊಳ್ಳೋದ್ರ ಜೊತೆಗೆ ಅವರಿಂದ ಅಂತರವನ್ನ ಕಾಯ್ದುಕೊಳ್ಳದೆ ಚುನಾವಣಾ ಸ್ಟ್ರಾಟಜಿಯಲ್ಲಿ ಅವರ ಬೆಂಬಲವನ್ನ ಯಾವ ರೀತಿ ಕೇಳ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನ ಪ್ರಸ್ತಾಪ ಮಾಡೋದ್ರ ಮುಖಾಂತರ ಜಾಧವ್ ಇರ್ಬೋದು, ಪ್ರಮುಖವಾಗಿ ಬಿಜೆಪಿ ನಾಯಕರುಗಳು ಕೂಡ ಅವರ ಜೊತೆ ನಿಕಟ ಸಂಪರ್ಕವನ್ನ ಈವರೆಗೂ ಕೂಡ ಇಟ್ಕೊಂಡು ಚುನಾವಣಾ ಸಂದರ್ಭದಲ್ಲಿ ಭೇಟಿ ಮಾಡಿರ್ತಕ್ಕಂಥ ವಿಚಾರ ಪ್ರಮುಖವಾಗಿ ಕಾಂಗ್ರೆಸ್ಗೆ ಅಸ್ತ್ರವಾಗಿದ್ದು, ಸದ್ಯ ಬಿಜೆಪಿ ನಾಯಕರಿಗೆ ಈ ಪ್ರಕರಣ ಅಂದ್ರೆ ಕಾಂಗ್ರೆಸ್ ನಾಯಕರು ಗುರುತರವಾದಂಥ ಆರೋಪ ಮಾಡ್ತಾ ಇರ್ತಕ್ಕಂಥ ವಿಚಾರ ಏನಿದೆ ಇದು ಸಹಜವಾಗಿ ಬಿಜೆಪಿ ನಾಯಕರಿಗೆ ಇರ್ಸು ಮುರ್ಸನ್ನ ಉಂಟು ಮಾಡಿರ್ತಕ್ಕಂಥದ್ದು. ಸಭಾ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.